ನವೆಂಬರ್ 26ರಂದು 76ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಮಾಲೂರಿನ ಹೋಂಡಾ ಸ್ಟೇಡಿಯಂನಲ್ಲಿ ಬೃಹತ್ ಸಮಾವೇಶವನ್ನು ತಾಲೂಕಿನ ಬಹುತೇಕ ಹಳ್ಳಿಗಳಿಂದ ಬಂದ ಸಾವಿರಾರು ಜನರು ಸಂವಿಧಾನದ ರಥಸಂಚಲನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಹಿಳಾ ಹೋರಾಟಗಾರ್ತಿ ಚಿಂತಕಿ ಕಲಬುರಗಿ ಕೆ. ನೀಲಾ ಅವರು ಮಾತನಾಡಿ, ನಮ್ಮ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸಂವಿಧಾನವನ್ನು ಕೊಟ್ಟಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ ರಾಜಕೀಯ ಪಕ್ಷದವರು ಅಲ್ಲ, ಯಾವ ಆರ್ಎಸ್ಎಸ್ನವರು ಅಲ್ಲ. ಆರ್ಎಸ್ಎಸ್ ಚಡ್ಡಿಯಿಂದ ಪ್ಯಾಂಟಿಗೆ ಬರುವುದು 100 ವರ್ಷ ಎಂದು ನುಡಿದರು. ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು ಯಶೋಧ ಟಿ. ಸಂವಿಧಾನ ಒಪ್ತಿಲ್ಲ, ಅವ್ರು ಹೇಳಿದ್ರು ಒಪ್ಪಲ್ಲ. ನೆನ್ಪಿಟ್ಕೊಳ್ರಿ, ಎಲ್ರು ಬಂದವರು ಹಳ್ಳಿ ಹಳ್ಳಿ ಜಾಥಾ ಮಾಡಿ ಬಂದಿದ್ದೀರಿ. ನೀವೆಲ್ಲರೂ ಸಲಾಮ್ ಹೇಳ್ತೀನಿ ನಾನು ಮಾಲೂರಿನ ಸಮಸ್ತ ಜನತೆಗೆ. 1 ತಿಂಗಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ, ನಮ್ಮ ಸಂವಿಧಾನವನ್ನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗಿದ್ದೀರಿ. ಸಲಾಮ್ ನಿಮ್ಮೆಲ್ಲರಿಗೂ. ದಲಿತ ಚಳವಳಿ ಹುಟ್ಟಿದ ನಾಡು, ಶ್ರಮಿಕ ಚಳವಳಿ ಹುಟ್ಟಿದ ನಾಡು ಮಾಲೂರು, ಕೋಲಾರ ಜಿಲ್ಲೆ, ಇಡೀ ನಮ್ಮ ಕರ್ನಾಟಕಕ್ಕೆ ಚಳುವಳಿಗಳ ನಾಡು ಇದು. ನನಗೆ ಅಣ್ಣ ಬಸವಣ್ಣ ನೆನಪಾಗ್ತದೆ, ಅಕ್ಕ ಮಹಾದೇವಿ, ಮಾದಾರ ಚೆನ್ನಯ್ಯ, ಡೋಹಾರ ಕಟ್ಟಯ್ಯ, ಹರಪದ ಅಪ್ಪಣ್ಣ, ಆದಿಯಾಗಿ ಎಲ್ಲರೂ ನೆನಪಾಗ್ತದೆ. ನಮಗೆ ಪ್ರದೇಶಗಳಿಲ್ಲ, ನಮಗೆ ಗಡಿ ಗೆರೆಗಳಿಲ್ಲ, ನಮಗೆ ಭಾಷೆ ಪ್ರಶ್ನೆ ಇಲ್ಲ. ನಮ್ಮೆಲ್ಲರ ಹೃದಯದ ಭಾಷೆ ಒಂದೇ. ಯಾವತ್ತು ಸ್ಟ್ರೆಂತ್ ಅಂಡ್ ಕಾನ್ಸ್ಟಿಟ್ಯೂಷನ್, ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್ ಖೋಖಲ ಮಾಡಲಿಕ್ಕೆ ಬಿಡಬೇಡ್ರಿ. ಅವತ್ತಿನ ದಿನ RSS ಸ್ಥಾಪಕರು ಹೇಳಿದ್ರು ಸಂವಿಧಾನ ಒಪ್ಪಲ್ಲ. ಒಪ್ಪಲ್ಲಪ್ಪ? ನಿಮ್ ತುಪ್ಪ ಕಸ್ಕೊಂಡಿದೀವಾ? ನಿಮ್ಮ ಮತ್ತೇನಾದ್ರೂ ಕಸ್ಕೊಂಡಿದೀವಾ? ಯಾಕೆ ಒಪ್ಪಲ್ಲ ನೀವು? ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ, ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು. ಮನುಸ್ಮೃತಿ ಅಂದ್ರೆ ಏನು ನಿಮಗೆ ಗೊತ್ತು ಬಂದುತ್ತೆ, ನಾನು ಹೇಳೋದಿಲ್ಲ. ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಗ್ರಂಥ ಮನುಸ್ಮೃತಿ. ಯಾವ ಗ್ರಂಥವೂ ಸಹಿತ ಹೆತ್ತ ತಾಯಿಯನ್ನ, ಹೆಣ್ಮಕ್ಳನ್ನ ವ್ಯಭಿಚಾರಿ ಅಂತ ಕರೆದಿಲ್ಲ. ಮನುಸ್ಮೃತಿಯಲ್ಲಿ ತಾಯಿಯಂದ್ರೆ ಕೇಳ್ರಿ ನನ್ನ ಮಾತು, ದಯವಿಟ್ಟು ಬೇಗ ಮುಗಿಸ್ತೀನಿ. ಸಂಘಟನೆಗೂ ನಾನು ತೊಂದರೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಅವ್ರು ಬರೆದ್ರು ಮನುಸ್ಮೃತಿಯ 9ನೇ ಅಧ್ಯಾಯದಿಂದ. ಓದ್ರಿ ನಮ್ಮ ಯುವಕ ಬಂಧುಗಳೇ, ನಾವು ಎಷ್ಟೆಲ್ಲ ಓದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣದ ಹಕ್ಕಿನಿಂದ 1 ತಲೆಮಾರು ಮಾತ್ರ ಓದಿದೆವು. 2ನೇ ತಲೆಮಾರಿಗೆ ಬರೋದ್ರಲ್ಲಿ ನಮ್ಮ ಕೈಯಿಂದ ನೌಕರಿ ಕಿತ್ಕೊಂಡ್ರು, ರಿಸರ್ವೇಶನ್ ಕಿತ್ಕೊಂಡ್ರು, ಶಿಕ್ಷಣ ಕಿತ್ಕೊಂಡ್ರು, ಎಲ್ಲ ಕಿತ್ಕೊಂಡ್ರು. ಮತ್ತೆ ನಮ್ಮನ್ನ ಮನುವಾದಿಗಳು ಹೆಂಗಿಡಬೇಕು ಅಂತ ಹೇಳಲಿಕ್ಕೆ ಬಂದರು. ಇವತ್ತಿನ ದಿನ ಏನು ಬರೆದ್ರು ಮನುಸ್ಮೃತಿಯಲ್ಲಿ 9ನೇ ಅಧ್ಯಾಯ ಅವ್ರು ಬರೆದ್ರು, ಸ್ತ್ರೀ ನ ಸ್ವಾತಂತ್ರ್ಯ ಅರ್ಹತಿ. ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹ ಇಲ್ಲ. ಏನು ಯಾರು ಹೆಣ್ಣು ಅಂದ್ರ? ಹೆಣ್ಣು ಅಂತ ಹೇಳಿದ್ರೆ ನಮೋ ನಮೋ ಮಹಾದೇವಿ, ನಿನಗಿಂತಲೂ ಜ್ಞಾನಿಗಳು ಉಂಟೆ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರ. ಆದ್ರೆ ಈ ಮನುವಾದಿಗಳು, ಈ ಗೋಳ್ವಾಳ್ಕರ್, ಈ ಮೋಹನ್ ಭಾಗವತ್, ಈ RSS ಮನುಸ್ಮೃತಿಯಲ್ಲಿ ಏನ್ ಹೇಳ್ತದೆ? ಸ್ತ್ರೀ ಜನ್ಮ ಜಾತಿ ಚಂಚಲೆ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಸ್ತ್ರೀ ಚಂಚಲೆ ಮಾತ್ರ ಅಲ್ಲ, ನಾವೆಲ್ಲರೂ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೀವಿ. ನಮ್ಗೆ 2 ತಾಯಿಯಂದಿರಿದಾರ. ಒಬ್ಬ ತಾಯಿ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ನಮ್ಗೆ 1000 ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಟ್ಟಿದ್ದಾಳ. ಆ ತಾಯಿ ಕೂಡ ನಮ್ಗೆ ತೀರಿಸಲಿಕ್ಕಾಗದಿಲ್ಲ. ಅಂತ ತಾಯಿಯನ್ನ ಈ ಮನುವಾದಿಗಳು ಮನುಸ್ಮೃತಿಯಲ್ಲಿ ಏನಂತ ಬರೀತಾರ? ಸ್ತ್ರೀ ಜನ್ಮ ಜಾತೆ ವ್ಯಭಿಚಾರಿ ಅಂತ ಬರೀತಾರೆ. ಹೇಳ್ರಿ ಬಂಧುಗಳೇ, ತಾಯಿಯನ್ನ, ಹೆಣ್ಣು ಮಗಳನ್ನ ವ್ಯಭಿಚಾರಿ ಅಂತ ಕರೆದಂತ ಮನುಸ್ಮೃತಿ ಗ್ರಂಥ, ಮನುಸ್ಮೃತಿಯನ್ನ ತಂದು ಗ್ರಂಥ ಮಾಡ್ಕೊಂಡಂತ RSS, ಮನುಸ್ಮೃತಿಯನ್ನ ತಂದು ಗ್ರಂಥ ಮಾಡ್ಕೊಂಡಂತ BJP, ಇವರನ್ನ ನೀವು ಒಪ್ತೀರಾ? ಒಪ್ಲಿಕ್ಕಾಗ್ತೀರಾ ಇವರನ್ನ? ಹಾಗಿದ್ರ ಅವರನ್ನ ನಮ್ಮ ನೆಲದಿಂದಲೇ ಅವರ ತತ್ವವನ್ನ ಕಿತ್ತು ಬೀಸಾಡಬೇಕಾಗ್ತದೆ ನೆನ್ಪಿಟ್ಕೊಳ್ಳಿ. 100% ಜನ, 2% ಜನ ಕಳ್ಳ ಕಾರ್ಪೊರೇಟ್ಗಳ ಜೊತೆಗೆ ಸೇರಿ ಹೆಣ್ಣು ಮಕ್ಕಳನ್ನ, ಮನುಸ್ಮೃತಿಯ ದಲಿತರನ್ನ ವರ್ಣ ವ್ಯವಸ್ಥೆಯಲ್ಲಿ ಜಾಗವೇ ಕೊಡಲಾರ್ದೇನೆ ಹುಡುಗರ ರೀತಿಯಲ್ಲಿ ಮಾರ್ಪಡಿಸಿದಂತ ಈ ಬ್ರಾಹ್ಮಣಶಾಹಿ, ಈ ಪುರೋಹಿತಶಾಹಿ, ಈ RSS, ಈ ಮೋಹನ್ ಭಾಗವತ್ ಕತೆ ಹೇಳ್ತಾರಲ್ಲ, ಇವರಿಗೆ ದೇಶದಲ್ಲಿ ಇವ್ರ ಸಿದ್ಧಾಂತ ಇರ್ಲಿಕ್ಕೆ ಬಿಡಬೇಕಾ? ಬಂಧುಗಳೇ, ಇರ್ಲಿಕ್ಕೆ ಬೇಕಾ?
ಇಲ್ಲ ಹೌದಲ್ಲ? ಕೊನೆ ಮಾತು, ಹೆಚ್ಚು ಮಾತಾಡೋದಿಲ್ಲ. 2-3 ಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾವು ಒಪ್ಪದಿಲ್ಲ ಅಂತ ಹೇಳಿದವರು ಇವತ್ತು ಅವರ ಗುರಿ ಒಂದೇ, 100 ವರ್ಷದಲ್ಲಿ ಗುರಿ ಒಂದೇ. ಅವರು ಮುಸ್ಲಿಮರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರ. ಕೆಲವು ಜನ ಇದ್ದಾರ ಚಡ್ಡಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡದಂಥವ್ರು, ಎಲ್ಲ MLC ಗಳಾಗಿದಾರ, ಯಾರ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರ ಅವರು. ಅವರಿಗೆ ಕೇಳ್ರಿ ನೀವು ಏನಂತ, ನಿಮ್ಮನ್ನ ಎಲ್ಲಿಟ್ಟಾರ ಅವರು, ನಿಮ್ಮ ಸ್ಥಾನ ಏನ್ ಕೊಟ್ಟಾರ ಅವರು ಅನ್ನೋದನ್ನ ಪ್ರಶ್ನೆ ಮಾಡ್ರಿ. ಅವರ ಗುರಿ ಒಂದೇ, ಏನು ಗೊತ್ತಾ? ಭಾರತ ದೇಶದ ದಲಿತ, ಶೂದ್ರ, ಹಿಂದುಳಿದ ಸಮುದಾಯ, ಮಹಿಳೆ, ಇವರು ಅವರ ಗುರಿ. ನೆನ್ಪಿಟ್ಕೊಳ್ರಿ, ಇವರು ಅವರು ಮುಸ್ಲಿಮರನ್ನ ಎತ್ತಿ ಕಟ್ತಾ ಇದ್ದಾರೆ ಅಷ್ಟೇ. ಆದರೆ ಪ್ರತಿಯೊಬ್ಬ ಬಿಜೆಪಿಯ MP, ಬಿಜೆಪಿಯ ಲೀಡರ್ ಅವರ ಮನೆ ಒಳಗ ಸೊಸೆಯಾದ್ರೂ ಮುಸ್ಲಿಂ ಇದ್ದಾಳ, ಅಳಿಯಾದ್ರೂ ಮುಸ್ಲಿಂ ಇದ್ದಾನ. ಬಿಜೆಪಿ ಚಾಲೆಂಜ್ ಮಾಡ್ತೀವಿ, ಹೇಳಿ ಅವರು ಜನತೆಯ ವಿರುದ್ಧ ಮುಸ್ಲಿಮರನ್ನ ಶತ್ರುವಾಗಿದ್ದಾರಲ್ಲ. ಮುಸ್ಲಿಮರು ಯಾವತ್ತೂ ನಮ್ಮ ವೈರಿಗಳಲ್ಲ. ಭಾರತ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಬೌದ್ಧ, ಜೈನ್, ಲಿಂಗಾಯತ್, ಆಸ್ತಿಕ್, ನಾಸ್ತಿಕ್ ನಾವೆಲ್ಲರೂ ಕೂಡಿ ಬದುಕ್ತಾ ಇದ್ದೀವಿ. ಸಬ್ कहते हैं ಈಶ್ವರ ಅಲ್ಲ ಅಲ್ಲ, ಇದರ ಭೇದ ಯಾರಿಗೂ ತಿಳಿದಿಲ್ಲ. ನಿರಾಕಾರ से आकार हुए ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಂಬಿ कहते ತುಂಬಿ कहते ಮಾಡಬೇಡ್ರಿ ಮ್ಯಾಲಿನ ಶೀಲ, ದುರ್ಮಡಿವಾಳನ ಹೋಕರ್ ತೊಳೆಯಬೇಕ್ರಿ ಒಳಗಿನ ಮೈಲ. ಎಷ್ಟು ಚಂದ ಹೇಳಿದಾರ. ಹಿಂದೂ ಮುಸ್ಲಿಂ ನಾವು ಒಂದೇ ಇದೀವಿ. ಎಲ್ಲ ಮೋಹನ್ ಭಾಗವತ್. ಜೈ ಸಂವಿಧಾನ್, ಜೈ ಭೀಮ್. ಸಂವಿಧಾನ ಉಳಿಯಲೇಬೇಕು. ಇಲ್ಲಿಗೆ ನನ್ನ ಮಾತಿತ್ತು. अब इस देश में मन की बात खत्म करना पड़ेगा, हमारे दिल की बात लोगों के सामने रखना पड़ेगा. ನಾನು ಹಿಂದಿಯಲ್ಲಿ ಹೇಳಿದೆ ಈ ಮಾತು. ಈಗ ನಾವು ಮನ್ ಕಿ ಬಾತ್ ಕೇಳಿ ಕೇಳಿ ನಮ್ಮ ದೇಶ ಬರ್ಬಾದಾಗಿದೆ. ನಮ್ಮ ನಿಮ್ಮೆಲ್ಲರ ಹೃದಯದ ಮಾತನ್ನ ಇವತ್ತು ನಾವು ಮಾತಾಡಬೇಕು. ನಾನಿಲ್ಲಿ ಬರುವಾಗ ಒಂದೇ ಕನಸಿಟ್ಕೊಂಡು ಬಂದಿದ್ದೀನಿ ಕಲಬುರಗಿಯಿಂದ. ಒಂದನೇದಾಗಿ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾರ. ಈ ಸಂವಿಧಾನವನ್ನ ಉಳಿಸಬೇಕಾದ, ಗಟ್ಟಿಗೊಳಿಸಬೇಕಾದ, ಮುಂದಕ್ಕೆ ತಗೊಂಡು ಹೋಗಬೇಕಾದ ಹೊಣೆ ನಿಮ್ಮದು, ನಮ್ಮದು, ಎಲ್ಲರದು. ಈ ಮಾತು ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಹಂಗಿದ್ರೆ 2 ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ಮೊನ್ನೆ 100 ವರ್ಷ ಆಯ್ತು ಅಂತ ಹೇಳಿ RSS ನವರು ಕೈ ಒಳಗ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರಲ್ಲ. ಯಾಕೆ ಮಾಡಿದ್ರು? ಲಾಠಿ ಯಾಕೆ ಬೇಕಿತ್ತು? ಲಾಠಿ ಬೇಕಾ? ಏನ್ 100 ವರ್ಷ? 100 ವರ್ಷದ ಹಿಂದೆ ನೀವು ಚಡ್ಡಿ ಹಾಕೊಂಡು ಲಾಠಿ ಹಿಡ್ಕೊಂಡು ಈ ದೇಶದ ಒಳಗ ಏನ್ ಉದ್ಧಾರ ಮಾಡಿದ್ರಿ? ಪ್ರಶ್ನೆ ಮಾಡಬೇಕಾ ಮಾಡಬಾರ್ದ? ಏನ್ ಮಾಡಿದ್ರಿ? ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ RSS ನವರೇ ಒಬ್ಬರಾದ್ರೂ ಹೋರಾಟ ಮಾಡಿದ್ದೀರಿ? ಕೊಡ್ರಿ ಉತ್ತರ. ವಿಜೇಂದ್ರ ಯಾರಿದಾರ? ಯಡಿಯೂರಪ್ಪ ನಮ್ಮ ಮಗ ಅವರು. ಉತ್ತರ ಕೊಡ್ರಿ. ಸಿಟಿ ರವಿ ಉತ್ತರ ಕೊಡ್ರಿ. ಭೀಮನಡಿಗೆ ಮಾಡ್ತಾ ಇದ್ದೀರಲ್ಲ ಇವತ್ತು. ನಮ್ಮ ದಲಿತರನ್ನ, ಶೂದ್ರರನ್ನ, ಹೆಣ್ಣುಮಕ್ಕಳನ್ನ, ದುಡಿಮೆಗಾರರನ್ನ ಯಾರು ಸಂವಿಧಾನದ ಕಾರಣದಿಂದ ಘನತೆಯಿಂದ ತಲೆ ಎತ್ತಿ ನಡೀತಾ ಇದ್ದೀವೋ, ನೀವು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕ ಕರ್ನಾಟಕದಲ್ಲಿ ಭೀಮನಡಿಗೆ ಮಾಡ್ತೀರಾ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾದ್ರೂ ಹೇಳಲಿಕ್ಕ ನಿಮ್ಮ ನೈತಿಕತೆ ಇದೆನಾ? ಪ್ರಶ್ನೆ ಮಾಡಿ ಯುವಕರೇ, ಪ್ರಶ್ನೆ ಮಾಡಿ ಮಹಿಳೆಯರೇ, ಪ್ರಶ್ನೆ ಮಾಡಿ ನನ್ನ ಪ್ರೀತಿಯ ಬಂಧುಗಳೇ. ಅವರ ಸಾವಿರ ಜನ ಮಾಲೂರು ಊರಿನಿಂದ ಅದೆಷ್ಟು 1,500-2 ಸಾವಿರ ಮಾಡಿದ್ರು ಅಂತ ಹೇಳ್ತಾರೆ. ಎಷ್ಟು ಗೊತ್ತಿಲ್ಲ. ಪಥಸಂಚಲನದಲ್ಲಿ ಯಾರಿದ್ರು? ಯಾರಾದ್ರೂ MLA MP ಮಕ್ಕಳಿದ್ರ? ಯಾರಾದ್ರೂ ಈ ಬಿಜೆಪಿ ಲೀಡರ್ಗಳ ಮಕ್ಕಳಿದ್ರ? ಇಲ್ಲ. ನಮ್ಮ ನಿಮ್ಮ ಮಕ್ಕಳನ್ನ ಅವರು ಕರ್ಕೊಂಡು ಹೋಗಿ ಕೈ ಒಳಗೆ ಲಾಠಿ ಕೊಟ್ಟು ಚಡ್ಡಿಯಿಂದ ಪ್ಯಾಂಟಿಗೆ ಬರ್ಲಿಕ್ಕೆ 100 ವರ್ಷ ಬೇಕಾಯ್ತು ಅವರಿಗೆ. ಅವರು ನಮ್ಮ ಮಕ್ಕಳನ್ನ ಮೂರ್ಖರನ್ನ ಮಾಡಿದ್ದಾರೆ. ಬಂಧುಗಳೇ, ನೀವು ಬಿಸಿಲೊಳಗೆ ನಿಂತಿದ್ದೀರಿ, ನಾವು ನೆರಳಲ್ಲಿ ನಿಂತು ಮಾತಾಡ್ತಿದ್ದೀವಿ. ಸಂಘಟಕರು ನನಗೆ ಮೊದಲೇ ಗೊತ್ತಿದ್ದರೆ ಸಂಘಟಕರಿಗೆ ಹೇಳ್ತಿದ್ದೆ ನಾನು, ನಮ್ಮನ್ನು ಬಿಸಿಲಲ್ಲಿ ನಿಲ್ಲಿಸಿ ಮಾತಾಡ್ರಿ. ಬಿಸಿಲಲ್ಲಿ ಇರುವ ಜನ ನಾವು. ನಾನು ಮಾಲೂರಿಗೆ ಬರಬೇಕಾದಾಗ ನನ್ನ ಹಿರಿಯ ಅಕ್ಕ ಅನಸೂಯಮ್ಮ ನೆನಪಾದ್ರು.
ಕೋಟಿ ಕೋಟಿ ಬಾಧೆಗಳಲ್ಲಿ, ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ ಅಂತ ಹೇಳಿ ಟೀಕಲ್ಲು ಹೋಬಳಿ ಹುಣಸೆಕೋಟೆಯಲ್ಲಿ ಬಡಕುಂಬಾರನ ಮನೆಯಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ. ಬೀದರ್ನ ಹಳ್ಳಿಗಳಲ್ಲಿ ಸಮುದಾಯ ಸಂಘಟನೆ ಮೂಲಕ ನಾವು ಜಾಥಾ ಹೋಗಿದ್ದೀವಿ. ಅನಸೂಯಮ್ಮನ ಕಣ್ಣೀರ್ ಹಾನಿಯನ್ನ ಈ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದೀವಿ ಬಂಧುಗಳೇ. ಇವತ್ತು RSS ನವರು ಬಂದು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಶಾಶ್ವತ ಇರಬೇಕು ಅಂತ ಇವತ್ತು ಪಥ ಸಂಚಲನ ಮಾಡ್ತಾ ಇದ್ದಾರ. ಯಾಕೆ ಪಥ ಸಂಚಲನ ಮಾಡ್ತಾ ಇದ್ದೀವಿ? ಹೌದು, ಚಿತ್ತಾಪುರದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಪ್ರಶ್ನೆ ಮಾಡಿದ್ದೀವಿ, ಕರ್ನಾಟಕದಲ್ಲಿ ಪ್ರಶ್ನೆ ಮಾಡಿದ್ದೀವಿ, ಇಡೀ ದೇಶದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ. RSS ನವರೇ, ನಿಮ್ಮ ಗುರಿ ಒಂದೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಖೋಖಲ ಮಾಡಿ ಕಿತ್ತು ಹಾಕಿ ಆ ಜಾಗದಲ್ಲಿ ನೀವು ನಿಮ್ಮ ಭ್ರಮಣಶಾಹಿಯ ಮನುಸ್ಮೃತಿಯನ್ನ ತರಲಿಕ್ಕೆ ಹೊಂಟಿದ್ದೀರಿ. ನಾವು ಎಚ್ಚರ ಆಗಬೇಕಾ? ಆಗಬಾರ್ದ ಬಂಧುಗಳೇ. ಮೆರವಣಿಗೆ ಹೋಗುವಾಗ ನಮ್ಮ ಕಾಲುಗಳು ನೋಯದಿರಲಿ, ಮೆರವಣಿಗೆ ಹೋಗುವಾಗ ಬಿಸಿಲು ಅಂತ ನಾವು ಚಡಪಡಿಸದೇ ಇರಲಿ, ಮೆರವಣಿಗೆ ಹೋಗುವಾಗ ನಮ್ಮೆಲ್ಲರ ಎದುರುಗಳಿಗೆ ಒಂದು ಬೆಂಕಿ ಇರಬೇಕು. ಬೆಂಕಿ. ಹುಟ್ಟಿದೀವಿ ಆಕಸ್ಮಿಕ, ಸಾಯ್ತೀವಿ ಗ್ಯಾರಂಟಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕೂಸು ಸತ್ತರೂ ಸಹಿತ ಅದಕ್ಕೆ ಹನಿ ಹಾಲು ಇಲ್ಲದೆ, ಹೊದಿಸಲಿಕ್ಕೆ ಹೊಸ ಬಟ್ಟೆ ಇಲ್ಲದೆ ಸತ್ತರೂ ಸಹಿತ ತಪಸ್ಸುಗಳದು ನಮ್ಮ ಸಮಸ್ತ ದುಡಿಮೆಗಾರ ಜನರನ್ನ, ಸಮಸ್ತ ಜನತೆ ನ್ಯಾಯದಿಂದ ಬದುಕಬೇಕು ಅನ್ನೋ ಸಲುವಾಗಿ ಅವರು ಕಷ್ಟಪಟ್ಟು ನಮಗೊಂದು ಸಂವಿಧಾನ ಕೊಟ್ರಲ್ಲ. ಈ ಸಂವಿಧಾನ RSS ಅವರಿಗೆ ಬೇಕಾಗಿಲ್ಲ, ಈ ಬ್ರಾಹ್ಮಣಶಾಹಿಗಳಿಗೆ ಬೇಕಾಗಿಲ್ಲ, ಈ ಮನುಸ್ಮೃತಿ ಮನುವಾದಿಗಳಿಗೆ ಬೇಕಾಗಿಲ್ಲ. ನಿನ್ನೆ ದಿನ 3 ದಿವಸದ ಹಿಂದೆ ನರೇಂದ್ರ ಮೋದಿ ಬಹಳ ಬಣ್ಣದ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು. ಇನ್ನು 2 ನಿಮಿಷ ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಸಂಘಟಕರ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಒಂದು ಕಾಲ ಇತ್ತು, ಹೆಣ್ಣು ಮಕ್ಕಳನ್ನ ಗಂಡ ಸತ್ರ ಬೆಂಕಿ ಒಳಗೆ ಹಾಕಿ ಸುಟ್ಟಾಕ್ತಿದ್ರು. ನಮ್ಮನ್ನು ಉಳಿಸಿದ್ದು ಈ ಸಂವಿಧಾನ, ನಮ್ಮನ್ನು ಉಳಿಸಿದ್ದು ಜಗತ್ತಿನ ಶ್ರಮಿಕರ ಚಳವಳಿಗಳು, ನಮ್ಮನ್ನು ಉಳಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಶಾಲು ಮಹಾರಾಜ್, ರಮಾಬಾಯಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾದಾಗ ನಾವೆಲ್ಲರೂ ತಾಯಿ ಹೊಟ್ಟೆಯಿಂದ ಹುಟ್ಟಿದೀವಿ. ರಮಾ ತಾಯಿ ನೆನಪಾಗಬೇಕಾಗಬಾರ್ದ? ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ರಮಾ ತಾಯಿ ಸತ್ತೋದ್ರು. ರಮಾ ತಾಯಿಯ ತ್ಯಾಗ ಇವತ್ತು ನಮ್ಮ ಸಂವಿಧಾನವನ್ನು ಅವರು ಖೋಖಲ ಮಾಡುವಾಗ ನಮಗೆ ನೆನಪಾಗಬೇಕಲ್ಲ. ಆ ತಾಯಿ ತನ್ನ ಗಂಡನನ್ನ, ತನ್ನ ಬಾಳ ಸಂಗಾತಿಯನ್ನ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ರು. ನಾವು ಮಾತ್ರ ಒಂದು ಮೆರವಣಿಗೆ ಮಾಡುವಾಗ ಬಿಸಿಲಾಗ್ತದೆ, ನಮಗೆ ಟೈಮ್ ಸಿಗೋದಿಲ್ಲ. ನಮ್ಗೆ ಇನ್ನೇನು ಇರ್ತದೆ, ಮನೆಯೊಳಗೆ ಮಕ್ಕಳು, ಹೆಂಡತಿ, ಗಂಡ, ಸಂಬಂಧಿಕರು, ಆತು ಇದು, ನೌಕರಿ, ರೊಕ್ಕ, ಬಂಗ್ಲೆ, ಎಷ್ಟಂತ ಬಂಧುಗಳೇ. ಆವತ್ತಿನ ದಿನ ಸಂವಿಧಾನ ಕೊಟ್ಟಾಗ ಇದೇ ಗೋಳ್ವಾಲ್ಕರ್, ಇದೇ ಹೆಡ್ಗೇವಾರ್, ಇದೇ RSS ಸಂಸ್ಥಾಪಕರು, ಇದೇ ಮನುವಾದಿಗಳು, ಇದೇ ಬ್ರಾಹ್ಮಣಶಾಹಿಗಳು ಅವರಿಗೆ ಪತ್ರಿಕೆ ಅವರು ಕೇಳಿದ್ರು, ನಮ್ಮ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರ ನಿಮ್ಮನ್ನ ಬಿಡಲ್ಲ ಅಂತ ಹೇಳಬೇಕಾಗ್ತದೆ. ನಾವು ಬಿಡಲಿಲ್ಲ ಬಂಧುಗಳೇ. ಸೊ ನಾವೀಗ ನಿಜವಾಗಲೂ RSS ಗುರಿ ಏನು ಅನ್ನೋದನ್ನ ನಾವು ನೋಡೋಣ. ಅವ್ರಿಗೆ ಹೇಳಿದ್ವಿ ನಾವು, ಲಾಠಿ ಬಿಟ್ಟು ಮಾಡಿರಪ್ಪ. ಅವ್ರು ಹೇಳ್ತಾರೆ ಲಾಠಿ ಬಿಡಲ್ಲ, ಲಾಠಿ ಬಿಡಲ್ಲ. ಲಾಠಿ ಹಿಡ್ಕೊಂಡು ಈ ದೇಶದಲ್ಲಿ ಭಯೋತ್ಪಾದನೆಯ ಭಾವನೆಯನ್ನು ಉಂಟು ಮಾಡುವಂತ ಕೆಲಸ RSS ಮಾಡ್ತಾ ಇದೆ. ನಾವು ಕೋರ್ಟಿಗೆ ವಿನಂತಿ ಮಾಡ್ತೀವಿ, ಬಿಡಿಸಿ ಅವ್ರ ಕೈಯಿಂದ ಲಾಠಿ. ನಾಥುರಾಮ್ ಗೋಡ್ಸೆ ಮೊಟ್ಟ ಮೊದಲು ಮಹಾತ್ಮ ಗಾಂಧೀಜಿಯವರ ಎದೆಗೆ ಗುಂಡಿಡುವ ಮೂಲಕ ಮೊಟ್ಟ ಮೊದಲ ಭಯೋತ್ಪಾದಕ, RSS ಭಯೋತ್ಪಾದಕ ನಾಥುರಾಮ್ ಗೋಡ್ಸೆ. ಮಹಾತ್ಮ ಗಾಂಧಿ ಎದೆಗೆ ಗುಂಡಿಟ್ಟು ಅವರಿಗೆ ಮಹಾತ್ಮ ಗಾಂಧಿಯು ಶತ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರು, ಭಾರತದ ಭಾವೈಕ್ಯ ಪರಂಪರೆ ಶತ್ರು, ಭಾರತದ ದಲಿತ ದಮನಿತ ಶ್ರಮಿಕ ಜನ ಅವರ ಶತ್ರು. ನಮ್ಮ ಶ್ರಮವನ್ನ ಲೂಟಿ ಮಾಡಿ ಅದರಿಂದ ಬರುವಂತ ಲಾಭವನ್ನು ತಾವು ತಿನ್ನ ಸಲುವಾಗಿ ಇವತ್ತಿನ ದಿನ ಅವರು ಎಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಬಂಧುಗಳೇ. ಅವ್ರು ಹೇಳ್ತಾ ಇದ್ದಾರ, ಪೆನ್ ಕೊಡಬೇಡ್ರಿ ವಿದ್ಯಾರ್ಥಿಗಳಿಗೆ, ತಲವಾರು ಕೊಡ್ರಿ, ತ್ರಿಶೂಲ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರ. ಅವ್ರಿಗೇನು ಏಕಲವ್ಯನ ಹೆಬ್ಬಗಳು ತಗೊಂಡ್ರು. ಹರ್ಷಕುಮಾರ್ ಗುಗ್ವೆ, ನೀಲನಂತವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಚಳುವಳಿಗಳ ಕಾರಣದಿಂದ ಇವತ್ತು ಅಕ್ಷರ ಕಲ್ತಿದ್ದೀವಿ, ನಮ್ಮ ಹೆಬ್ಬೆರಳು ತಗೊಳ್ಬೇಕಂತಾರೆ ಬಂಧುಗಳೇ. ಡೈರೆಕ್ಟ್ ಹೆಬ್ಬೆರಳು ತಗೊಳ್ಳಿಕ್ಕಾಗಲ್ಲ, ಅದಕ್ಕೆ ನಮ್ಮ ಮಕ್ಕಳ ಕೈ ಒಳಗ ಇವತ್ತು ಅವರು ತ್ರಿಶೂಲ ಕೊಡ್ಲಿಕ್ಕೆ ಶುರು ಮಾಡ್ಯಾರ, ಕತ್ತಿ ತಲವಾರು ಕೊಡ್ಲಿಕ್ಕೆ ಶುರು ಮಾಡಿದಾರ.
ಕಾರ್ಮಿಕ ವಿರೋಧಿ ಕಾಯ್ದೆಗಳು ತಗೊಂಡು ಬಂದಿದ್ದಾರ. ಆ ಕಾಯ್ದೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಘೋಷಣೆ ಮಾಡುವಂತ ಷಡ್ಯಂತ್ರ ಬಂಧುಗಳೇ. ನಾವು ನೀವು ಹೊಟ್ಟೆಗೆ ಅನ್ನ ಉಡ್ತಿದೀವಿ, ಚಿಕನ್ ಮಟನ್ ತಿಂತಿದೀವಿ, ನಮ್ಮ ಪಶುಗಳು ನಮ್ಮ ಇವುಗಳು ಸಹಿತ ಎಲ್ಲ ಪಾಲನೆ ಪೋಷಣೆ ಮಾಡೋರು ನಮ್ಮ ರೈತರು, ನಮ್ಮ ಕೃಷಿ ಕೂಲಿ ಕಾರ್ಮಿಕರು, ದಲಿತ ದಮನಿತ ಶ್ರಮಿಕ ಜೀವಿಗಳು. ಅವ್ರಿಗೆ ಇವತ್ತಿನ ದಿನ ನಮ್ಮ ಅನ್ನ ಕಸ್ಕೊಳ್ಳೋ ಸಲುವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರ. ನೆನ್ಪಿಟ್ಕೋಬೇಕು, ಅಂಕಿ ಸಂಖ್ಯೆಯ ಪ್ರಕಾರ ಪ್ರತಿ ದಿನ ನಮಗೆ ಅನ್ನ ಕೊಡುವಂತ ರೈತರು, ಕೃಷಿ ಕೂಲಿ ಕಾರ್ಮಿಕರು ಪ್ರತಿ ದಿನ 31 ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರ. 31 ಜನ. ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಇಲ್ಲ, ನಮ್ಮ ಭೂಮಿ ಕಸ್ಕೊಂಡು ಅದಾನಿ ಅಂಬಾನಿಗಳಿಗೆ ಕೊಟ್ಟಾರ. ಹರ್ಷಕುಮಾರ್ಗೂ ಗೊತ್ತು, ನಿಮಗೂ ಗೊತ್ತು. ಈ ಮೋಹನ್ ಭಾಗವತ್ ನರೇಂದ್ರ ಮೋದಿಯ ಮೂಲಕ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಭಾರತ ದೇಶದ ಸರ್ಕಾರ RSS ಸರ್ಕಾರ. ಮೋದಿ RSS ಮಾತು ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಸೊ ಮೋದಿ ಇವತ್ತಿನ ದಿನ ಅವ್ರ ಮಾತನ್ನ ಕೇಳ್ಕೊಂಡು ದೇಶದ ಸಂಪತ್ತನ್ನ 40% ನಮ್ಮ ದೇಶದ ಆದಾಯ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಮತ್ತು ಗ್ರೂಪ್ ಆಫ್ ರಿಲಯನ್ಸ್ ಇವುಗಳಿಗೆ 40% ಆದಾಯ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ರಿ. ನಿಮ್ ಎಲ್ಲರೂ ಹೊಲ 1 ಎಕರೆ 5 ಎಕರೆ 10 ಎಕರೆ ಇದ್ರು ಅವನ್ನ ಕಿತ್ಕೊಂಡು ಅದಾನಿಗೆ ಕೊಡುವಂತ ಬಹಳ ದೊಡ್ಡ ಕೃಷಿ ಕಾರ್ಪೊರೇಟ್ ಕೃಷಿ ಮಾಡ್ತಾ ಇದ್ದಾರ. ನೆನ್ಪಿಟ್ಕೊಳ್ರಿ ಬಂಧುಗಳೇ. ಇದನ್ನೆಲ್ಲ ನೆನ್ಪಿಟ್ಕೊಳ್ತಾ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ಕೊಟ್ಟಂತ ಈ ಘನವಾದ ಸಂವಿಧಾನವನ್ನ ಗಟ್ಟಿಗೊಳಿಸ್ತೀವಿ, ಸಂವಿಧಾನ ಉಳಿಸ್ಕೊಳ್ತೀವಿ, ರಕ್ತ ಕೊಡ್ತೀವಿ. ಆದ್ರೆ RSS ಗುಲಾಮರೇ, ಈ ದೇಶಕ್ಕಾಗಿ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಾರಂತ ಗುಲಾಮರೇ, ಎಂದು ನಿಮ್ಮ ಮಾತನ್ನ ನಾವು ಕೇಳಲ್ಲ ಅನ್ನೋ ಪ್ರತಿಜ್ಞೆಯನ್ನ ನಾವಿವತ್ತು ಮಾಡಬೇಕಾಗ್ತದೆ. ನಿಜವಾದ ಭೀಮ ನಡಿಗೆ ನಿಮ್ಮದು ಬಂಧುಗಳೇ, ನಿಜವಾದ ಭೀಮ ನಡಿಗೆ ನಿಮ್ಮದು. ಇಲ್ಲಿ ಅನ್ನಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇರು ಬಿಗಿದು ತೂಗಿ ಜೋಗುಳವಾಡುತ್ತಿದ್ದಾರೆ. ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇರು ಹರಿದು ಜೋಗುಳದಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಅನ್ನೋ ಮಾತು ಹೇಳ್ತಾರೆ ಬಂಧುಗಳೇ. ಇವತ್ತಿನ ದಿನ ರಾಮಾಯಣ ಮಹಾಭಾರತ ನಮ್ಮ ಜನಪದರ ಮಹಾಕಾವ್ಯಗಳನ್ನ ತಮ್ಮ ಕೈವಶ ಮಾಡಿಕೊಂಡು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರ. ಕಸ್ಕೊಂಡ್ರಿ ಅವ್ರ ಕೈಯಿಂದ ರಾಮಾಯಣ ಮಹಾಭಾರತ, ನಮ್ಮ ಜನಪದರು ಬರೆದಂತ ರಾಮಾಯಣ ಮಹಾಭಾರತ ಅವರು ವೈದಿಕೀಕರಣ ಮಾಡೋದನ್ನ ನಿಲ್ಲಿಸಬೇಕು. ನೀವು ನಾವು ಎಲ್ಲರೂ ಹೇಳಿಗಳಂಗೆ ಬದುಕುವುದು ಅಲ್ಲ. ಸಜ್ಜನರೇ, ನಿಮ್ಮ ಮಹಾಮೌನವನ್ನ ಮುರಿವಿ, ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿ ದೇಶಕ್ಕೆ ಬೆಂಕಿ ಹಚ್ಚೋರನ್ನ ಹಿಮ್ಮೆಟ್ಟಿಸುವ ಸಲುವಾಗಿ ನಮ್ಮ ಜನತೆ ರಸ್ತೆ ಮೇಲೆ ನೀವು ಮಾಲೂರಿನಿಂದ ರಥ ಸಂಚಲನ ಮಾಡ್ತಾ ಇದ್ದೀರಿ. ಚಾರಿತ್ರಿಕವಾದ ಕೆಲಸ, ಸಂವಿಧಾನದ ರಥ ಸಂಚಲನ, ಪಥ ಸಂಚಲನವನ್ನ ಕಿತ್ತು ಬೀಸಾಡಲಿಕ್ಕಾಗಿ ಈ ಸಂವಿಧಾನದ ರಥ ಸಂಚಲನವನ್ನ ನಾವು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಮಾಡಬೇಕಾಗ್ತದೆ. ಯಾರು ನಾವು? ಭೂಮಿಯ ನಿಜವಾದ ಒಡೆಯರು ನಾವು, ನಿಜವಾದ ಹಕ್ಕುದಾರರು ನಾವು. ನಮ್ಮ ದುಡಿಮೆಯ ಪಾಲನ್ನ ನೀವು ಕಿತ್ಕೊಂಡು ನಮ್ಮನ್ನ ಬಡವರನ್ನಾಗಿ ಮಾಡಿದವರು, ದಲಿತರನ್ನಾಗಿ ಮಾಡಿದವರು, ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚಿದವರು. ಅರೆ, ದುಡಿತೀವಿ ನಾವು, ಹೊಡ್ಕೊಂಡು ತಿಂತೀವಿ ನೀವು. ನಾವು ದುಡಿತೀವಿ, ತುಪ್ಪ ಹೊಡಿತೀವಿ ನೀವು. ನಿಮ್ಮ ಮಕ್ಕಳು ಅಮೆರಿಕ ಇಂಗ್ಲೆಂಡ್ ಒಳಗಿರಬೇಕು, ನಮ್ಮ ಮಕ್ಕಳು ಜೈಲಿಗೆ ಹೋಗ್ಬೇಕಾ? ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡಿ. ಆದ್ದರಿಂದ ಬಂಧುಗಳೇ, ನಾನು ನಿಮ್ಮೆಲ್ಲರಿಗೂ ವಿನಂತಿಯನ್ನ ಮಾಡ್ತೇನೆ, ಸಂವಿಧಾನವನ್ನ ಗಟ್ಟಿಗೊಳಿಸುವ ಪ್ರತಿಜ್ಞೆ ಮಾಡೋಣ. ಎರಡನೇದಾಗಿ, ನಿರ್ಭಯದಿಂದ ಯಾರೆಲ್ಲ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದ್ರು RSS ಒಳಗಿದ್ದಾರೋ ಕರೀರಿ ಅವರನ್ನ ಹೊರಗೆ. ನಮ್ಮವರು ಇದಾರಲ್ಲ, ಬೇರೆಯವರಿಲ್ಲ, ಕರೀರಿ ಅವರನ್ನ ಹೊರಗೆ. ಬಿಜೆಪಿಯಲ್ಲಿ ಇರುವಂತಹ ಮಹಿಳೆ ಮತ್ತು ದಲಿತರು, ನಿಮಗೆ ನಿಜವಾಗಲೂ ಮನುಷ್ಯತ್ವ ಇದ್ರೆ ಬಿಟ್ಟು ಹೊರಗೆ ಬರ್ರಿ ಅಂತ ಹೇಳ್ಬೇಕಾ? ಹೇಳ್ಬೇಕಾಗುದಿಲ್ಲ. ಮನುಷ್ಯತ್ವ ಇದ್ರೆ ಬಿಟ್ಟು ಹೊರಗೆ ಬರ್ರಿ. ಅವರ ಚಟ್ಟಿ ಹೊತ್ಕೊಂಡು ಯಾಕೆ ಓಡಾಡ್ತೀವಿ? ಮಹಿಳಾ ವಿರೋಧಿ, ದಲಿತ ವಿರೋಧಿ, ಬಹಳತ್ವ ವಿರೋಧಿ ಅವರ ಚಟ್ಟಿ ಹೊತ್ಕೊಂಡು ಓಡಾಡಿ ನಮಗೆ ಬುದ್ಧಿ